ಈ ಮನೆಗೆ ಬಂದಿಂದ ಫಸ್ಟ್ ಹೂವು ನೋಡ್ರಿ ಇದು. ಹಾಯ್ ಹಲೋ ನಮಸ್ಕಾರ ಅಸ್ಸಲಾಮು ಅಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ನ್ಯೂ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿರಿ. ಮತ್ತು ನೋಡಿರಿ ಫ್ರೆಂಡ್ಸು, ಇವತ್ತಿನ ಬೆಳಗಿನ ರೋಟೀನ್ ಜೊತೆಗೆ ಚಾಲು ಮಾಡಿದ್ದೀನಿ ಇವತ್ತಿನ ವ್ಲಾಗ್. ಮತ್ತು ನೋಡಿರಿ, ಫಸ್ಟ್ ಇವಾಗೆ ಎದ್ದಿರೋದು ಫ್ರೆಂಡ್ಸ್, ಒಂದು 10-15 ನಿಮಿಷ ಅಷ್ಟೇ ಆಗಿರ್ಬೋದು. ಹಾಗೆ ಮತ್ತು ಫಸ್ಟು ಕಸ ಬಳ್ಕೊಂಡೆ ರೀ. ಆಮೇಲೆ ಮತ್ತೆ ನೀರು ಹೊಡಿತಾ ಇದ್ದೀನಿ, ಅಂಗಳಕ್ಕೆ ನೀರು ಹೊಡೆದ್ಬಿಟ್ಟು. ಮತ್ತು ಇಲ್ಲಿ ಇರ್ತಾವಲ್ಲ ಸ್ಟೆಪ್ಗಳು ಹೊರಗಡೆ, ಅಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆ ಇರೋದು ಮೇನ್ ದಾರಿಗೆ ರೀ, ಅದಕ್ಕೋಸ್ಕರ ಗಾಡಿಗಳು ಎಲ್ಲ ಅಡ್ಡಾಡ್ತಿರ್ತಾವಲ್ಲ, ಎಲ್ಲ ಧೂಳ ಎಲ್ಲ ಬರುತ್ತೆ ರೀ, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿದೆ. ಮತ್ತು ನೋಡಿರಿ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ರಿ. ಈ ಥರ ಕಾಣಿಸ್ತಾ ಇದೆ ನಮ್ಮ ಮನೆ ಮುಂದೆ. ಇಷ್ಟೆಲ್ಲ ಡೈಲಿ ನಾನು ಬೆಳಗ್ಗೆ ಸಾಯಂಕಾಲ ಕಸ ಬೆಳೆದು ಈ ಥರ ನೀರು ಹಾಕ್ತೀನಿ ನೋಡ್ರಿಪ್ಪ. ಮತ್ತು ಇಲ್ಲಿ ಒಂದು 3 ಗಿಡ ಇದೆ, ನಾವು ದಾಸವಾಳ ಗಿಡ ನೋಡ್ರಿ. ಇದೆಲ್ಲ ಚಿಗಿತಾ ಇದೆ ಫ್ರೆಂಡ್ಸ್ ಚೆನ್ನಾಗಿ. ಅವಾಗೆ ಇದು ಆಕಳ ಬಂದು ತಿಂತಾ ಇದೆ ಪದೇ ಪದೇ. ಅಲ್ಲ ಇದು ನೋಡ್ರಿ, ಇದು ಇನ್ನೂ ದೊಡ್ಡದಾಗ್ತಿತ್ತು. ಆಕಳ ಬಂದು ತಿಂದಿದ್ದು ಮತ್ತೆ ಜಿಗಿತಾ ಇದೆ ನೋಡ್ರಿ. ಇದು 3 ಗಿಡ ಅದಾವು. ಇದರಲ್ಲಿ ವೈಟ್ ಹೂವು ಆಗುತ್ತೆ, ಇದರಲ್ಲಿ ವೈಟ್ ಹೂವು ಆಗುತ್ತೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಇವತ್ತು ಹೂವು ಬಿಟ್ಟಿದೆ. ಈ ಮನೆಗೆ ಬಂದಿಂದ ಫಸ್ಟ್ ಹೂವು ನೋಡ್ರಿ ಇದು. ಎಷ್ಟು ಕ್ಯೂಟ್, ಎಷ್ಟು ಚಿಕ್ಕದಾಗಿದೆ ಅಲ್ಲ. ಇನ್ನೂ ದೊಡ್ಡ ದೊಡ್ಡ ಬರ್ತಾವ್ರಿ, ಆದರೂ ಕೂಡ ಇದು ಚಿಕ್ಕದು ಕಾಣಿಸ್ತಾ ಇದೆ ನೋಡ್ರಿ. ಎಷ್ಟು ಕ್ಯೂಟ್ ಐತಲ್ಲ ದಾಸವಾಳ. ಇದರಲ್ಲಿ ರೆಡ್ ಕಲರ್ನು ಇದೆ, ಅಂದರೆ ಈ ಗಿಡ ರೆಡ್ ಕಲರ್ ಈ ಥರ ದಾಸವಾಳದ್ದು, ಮತ್ತು ಈ ಕಲರ್ ಎರಡು ಇದೈತಲ್ಲ ಫ್ರೆಂಡ್ಸ್. ಈ ಗಿಡ ಫಸ್ಟ್ ಅಂದರೆ ಇದು ಹಚ್ಚೋಕ್ಕಿಂತ ಮುಂಚೆ ಎಲ್ಲಿಂದ ತೊಗೊಂಡು ಬಂದಿದ್ದ ಅಂದರೆ, ಒಂದು ದೊಡ್ಡ ಗಿಡ ಇತ್ತು ರೀ. ಅದು ಗಿಡ ಯಾರೋ ಹೂವು ಹರ್ಕೊಳಕ್ಕೆ ಹೋಗಿ ಹಿಂಗೆ ಮುರಿದು ಹಂಗೆ ಬಿಟ್ಬಿಟ್ಟಿದ್ದಾರೆ. ಈ ಥರ ಹಿಂಗೆ ಇರ್ತಿತ್ತಲ್ಲ ರೀ, ಇಷ್ಟು ಮುರಿದ್ಬಿಟ್ಟು ಹಿಂಗೆ ಎಳೆ ಬಿದ್ದಿತ್ತು. ಅದು ಎಳೆ ಬಿದ್ದಿತ್ತಲ್ಲ, ಅದು ಮುರಿದ್ಬಿಟ್ಟು ನಾನು ಎಳೆ ಬಿದ್ದಿದ್ದು ಹಂಗೆ ಒಣಗೋಗ್ಬಿಡ್ತೈತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನೇನು ಮಾಡಿದೆ, ಅದು ಮುರ್ಕೊಂಡು ಬಂದು ಇಲ್ಲಿ ನಮ್ಮ ಗಿಡ ಈ ಥರ ಪಾಟಲ್ಲಿ ಹಚ್ಚಿದ್ದೆ. ಅದೇ ಇಷ್ಟು ದೊಡ್ಡದಾಗೈತೆ ರೀ. ಅದೇ ಮುರಿದ್ಬಿಟ್ಟು ದೊಡ್ಡದಾದಂಗೆಲ್ಲ ನಾನು ಮುರಿದು ಮತ್ತು ಅದ್ರಾಗ ಹಚ್ಚಿದ್ದೀನಿ. ಅದ್ರಾಗೂ ಹಚ್ಚಿದ್ದೀನಿ. 2 ಇದ್ದಾವೆ. ಇದು ಒಂದು ಕೆಂಪು ದಾಸವಾಳದ್ದು, ಒಂದು ಈ ಥರ ಕಲರಿಂದು ನೋಡಿರಿ. ಮತ್ತು ಇದು ನೆನಪುಗಳು ಭಾಳ ಇದಾವೆ ರೀ. ಇನ್ನೊಂದು ದಾಸವಾಳ ಇದು ರೆಡ್ ಕಲರ್. ಅಂದರೆ ನಾನು ಮತ್ತು ನಮ್ಮ ಯಜಮಾನ್ರಿಗೆ ಕೆಲಸ ಹೊರಗಡೆ ಬಂದಿದ್ರಿ, ಅವ್ರಿಗೆ ಅಡ್ರೆಸ್ ಗೊತ್ತಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಹೋಗಿದ್ರು. ಅವಾಗೆ ನಾನು ಹೋಗಿದ್ದೆ ರೀ. ಬರುವಾಗ ಗಿಡ ತುಂಬ ಚೆನ್ನಾಗಿತ್ತು ರೀ. ಅದು ದಾಸವಾಳ ಹೂವಿನ ಗಿಡ ರೆಡ್ ಕಲರಿಂದು, ಫುಲ್ಲು ರೆಡ್ ರೋಸ್ ಥರ ಕಾಣಿಸ್ತಾ ಇತ್ತು. ಮತ್ತು ನಾನು ಹೇಳಿದೆ ನಮ್ಮ ಯಜಮಾನ್ರಿಗೆ, ಅದು ಆಂಟಿ ಕೇಳಿ ತೊಗೊಂಡು ಬರಮ್ಮ ನಡೀರಿ ಅಂತಂದರೆ, ಆಂಟಿ ಕೇಳಿದ್ದೆ ರೀ ಒಬ್ರಿಗೆ, ನಮ್ಮ ಪರಿಚಯ ಇಲ್ಲ, ಆದರೂ ಕೂಡ ನಾವು ಹೇಳಿದ್ವಿ, ಆಂಟಿ ಸ್ವಲ್ಪ ಗಿಡ ಕೊಡ್ತೀರೇನ್ರಿ ಮುರಿದು ಅಂತಂದರೆ ಕೊಟ್ಟಿದ್ರು. ಅದು ತೊಗೊಂಡ್ಬಂದು ಹಚ್ಚಿದ್ರೆ ಇಷ್ಟು ದೊಡ್ಡದಾಗಿತ್ತು ನೋಡಿರಿ. 3 ವರ್ಷ ಮುಂಚಿಲ್ದದ್ದು ಈ ಥರ ಆಗಿದೆ ನೋಡಿ. ಅಕ್ಕ ಆರಾಮಿದ್ದೀನಿ. ನಮ್ಮ ಪರಿಚಯದವ್ರ ಅಕ್ಕ ನೋಡ್ರಿ, ನಾನು ಮೊದಲೇ ಇದ್ದಲ್ಲ ಆ ಅಕ್ಕ. ಈ ಗಿಡದ ಕತೆ ಹೇಳ್ತೀನಿ ತಗೊಳ್ರಿ. ಈ ಗಿಡ ಹೆಂಗಂತಂದರೆ ಫ್ರೆಂಡ್ಸು, ಒಂದೊಂದು ಗಿಡದ್ದು ಒಂದೊಂದು ಸ್ಟೋರಿ ಐತೆ ನೋಡ್ರಿ ನಮ್ಮದು. ಹೆಂಗಂತಂದರೆ, ಈ ಗಿಡದ್ದು ಮಳೆ ಬಂದಿತ್ತಲ್ರಿ, ಮಳೆಗೆ ಇಂಥದ್ದೇ ಈ ಗಿಡ ಬೇರೆಯವರು ಹಾಕಿದ್ರು ಫ್ರೆಂಡ್ಸು. ದೊಡ್ಡದಾಗಿತ್ತು. ಅದು ಗಾಳಿಗೆ ಅಂದರೆ ಭಾಳ ನಾಜೂಕ್ ಇರ್ತೈತೆ ರೀ ಈ ಗಿಡ. ದೊಡ್ಡದಾಗಿತ್ತು ರೀ. ದೊಡ್ಡದಾಗಿದ್ದ ನಂತರ ಅದು ಮಳೆ ಬಂದು ಗಾಳಿಗೆ ಬಿದ್ದುಬಿಟ್ಟಿತ್ತು, ಮುರಿದು ಬಿದ್ದುಬಿಟ್ಟಿತ್ತು ರೀ. ಅದು ನಮ್ಮ ಮಕ್ಕಳು ಐತಲ್ಲ ತೊಗೊಂಡು ಬಂದಿದ್ರು, ಆಟ ಆಡ್ತಾಯಿದ್ರು. ಮತ್ತು ನಾನು ಸ್ವಲ್ಪ ತೊಗೊಂಡು ಇಷ್ಟು ಹಿಂಗೆ ಹುಟ್ಸಿದ್ದೆ ರೀ. ಈ ಥರ ಹಚ್ಚಿದರೆ ಇವಾಗ ನೋಡಿರಿ ಇಷ್ಟು ದೊಡ್ಡದಾಗೈತೆ ನೋಡಿರಿ. ಈ ಥರ ಗಿಡ ಎಲ್ಲ ನಾವು ಗಿಡ ಆಗಿದ್ದಾವೆ ನೋಡಿರಿ. ಇದ್ರಾಗೂ ಹೂವು ಬಿಡ್ತಾಯಿದೆ ನೋಡಿರಿ. ಮೊದಲಿನ ಹೂವು ಗಿಡ ಐತಲ್ಲ,
ಇದ್ರಾಗ ಸ್ವಲ್ಪ ಹಚ್ಚಿದ್ದೀನಿ, ಹೆಂಗೆ ದೊಡ್ಡದಾಗುತ್ತೆ ಹಂಗೆ ಸ್ವಲ್ಪ ಮುರಿದು ಹಚ್ಚಿದ್ದೆ ರೀ. 3 ಪಾಟ್ನಲ್ಲಿನೂ ಆಗೈತೆ ನೋಡಿರಿ. ಮುರಿದು ವೇಸ್ಟ್ ಆಗುವ ಗಿಡಗಳು ಎಲ್ಲ ನಾನು ಈ ಥರ ಬೆಳೆಸಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕೇಳಿದ್ರಲ್ಲ ನಮ್ಮ ಗಿಡಗಳ ಕಥೆಗಳು. ನೋಡಿರಿ ಇಷ್ಟಾಗಿದೆ. ಇವಾಗ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕ್ರಿಪ್ಪ. ನಾಷ್ಟ ಎಲ್ಲ ರೆಡಿ ಮಾಡಬೇಕಾಗುತ್ತಾ. ಓಕೆ, ನಮ್ಮ ಯಜಮಾನ್ರ ಗಾಡಿ ಇಲ್ಲಿ ಹಿಂಗೆ ಬಿಟ್ಟಿರ್ತೀವಿ ರೀ. ಇಲ್ಲಿ ನೋಡಿರಿ ಥಂಬ್ನೇಲಲ್ಲಿ ಹಾಕೋಕ್ಕೋಸ್ಕರ ಒಂದು ಫೋಟೋ ಎಳ್ಕೊಂಡೆ ಫ್ರೆಂಡ್ಸ್. ಮತ್ತು ಇವಾಗ ನೋಡಿರಿ ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದರೆ ನಾಷ್ಟ ರೆಡಿ ಮಾಡ್ಬೇಕು. ಬೆಳಗ್ಗೆ ಏನು ನಾಷ್ಟ ಮಾಡಬೇಕಂತ ಒಂದು ಗೊತ್ತಾಗ್ತಾ ಇಲ್ಲ. ಅದರಿಂದಾಗಿ ಇವತ್ತು ನಾನು ನೋಡಿರಿ ಪುಳಿಯೋಗರೆ ಮಾಡಿದ್ದೀನಿ. ನೋಡಿರಿ ಪುಳಿಯೋಗರೆ ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ. ಮತ್ತು ಮಕ್ಳಿಗೆ ಸ್ನಾನ ಮಾಡಿಸಿ ನೋಡಿರಿ ಇವಾಗ ಅವ್ರದ್ದು ನಾಷ್ಟ ಕೂಡ ಆಯಿತು. ಇವಾಗ ಸ್ಕೂಲಿಗೆ ಹೋಗೋಕೆ ರೆಡಿ ಕೂಡ ಆದರು. ನೋಡಿರಿ ಇವಾಗ ನಮ್ಮ ಯಜಮಾನ್ರು ಮಕ್ಕಳಿಗೆ ಸ್ಕೂಲಿಗೆ ಬಿಟ್ಟು ಹಂಗೆ ಅಲ್ಲಿಂದ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ರೀ. ನೋಡಿರಿ ನಮ್ಮ ರಿಮ್ಶಾ ಬಾಯ್ ಅಂತ ಹೇಳ್ತಾ ಇದ್ದಾಳೆ. ನೋಡಿರಿ ಎಲ್ಲರೂ ಎಷ್ಟು ಮಸ್ತಾಗಿ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಮತ್ತು ಫ್ರೆಂಡ್ಸ್ ಇವಾಗ ನೋಡಿರಿ ಸಾಯಂಕಾಲದ ವಿಡಿಯೋ ಇದು. ನಾನು ಇವಾಗ ಮಂಗಳವಾರ ಮಾರ್ಕೆಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೆ. ಬನ್ನಿ ತೋರಿಸ್ತೀನಿ. ನೋಡಿರಿ ಹುಣ್ಸೆ ಹಣ್ಣು ತೊಗೊತಾ ಇದ್ದೀವಿ ಫ್ರೆಂಡ್ಸ್. ಕೊಡ್ರಿ ಆಂಟಿ, ಇದೇ ಕೊಟ್ಬಿಡ್ರಿ. ಹಾಂ, ಎಷ್ಟು ರೀ 1 ಕಿಲೋ? 140 ರೂಪಾಯಿ. ಅರ್ಧ ಕಿಲೋ ಕೊಡ್ರಿ ಸಾಕು. ನೋಡಿರಿ ಫ್ರೆಂಡ್ಸ್, ಒಣಮೆಣ್ಸಿನ್ಕಾಯಿ ತೊಗೊತಾ ಇದ್ದೀನಿ. ಬರೀ 1/4 ಕಿಲೋ ತೊಗೊತಾ ಇದ್ದೀನಿ ಅಷ್ಟೇ. ನೋಡಿರಿ, ಅಂದರೆ ನಾವು ರಸಮ್ ಅದೆಲ್ಲ ಮಾಡ್ತಿರ್ತೀವಿ, ಒಗ್ಗರಣೆ ಕೊಡೋಕ್ಕೋಸ್ಕರ ಅಷ್ಟೇ. ನೋಡಿರಿ ಫ್ರೆಂಡ್ಸ್, ಇದು ತೊಗರಿಬೇಳೆ ತೊಗೊತಾ ಇದ್ದೀನಿ. ತೊಗರಿಬೇಳೆ ಕೆಜಿ 120 ರೂಪಾಯಿ, ಕೆಜಿ 120 ರೂಪಾಯಿ, ಕೆಜಿ 120 ರೂಪಾಯಿ. ಬೆಳ್ಳುಳ್ಳಿ 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 70 ರೂಪಾಯಿ ಕೆಜಿ. ತೊಗೊತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್, ತೊಗೊಂಡೆ ಆಲ್ರೆಡಿ. ಮಾರ್ಕೆಟಿಂದ ಮನೆಗೆ ಬಂದ್ವಿ ನೋಡಿರಿ. ಮನೆಗೆ ಬಂದಿದ್ದ ನಂತರ ಇಲ್ಲಿ ನೋಡಿರಿ ತರಕಾರಿ ಎಲ್ಲ ಡಿವೈಡ್ ಮಾಡ್ಕೊತ ಕುಂತೀವಿ. ನಾನು ಮತ್ತು ನಮ್ಮ ಫೈಜಾನ್ ನೋಡಿರಿ ಹೆಲ್ಪ್ ಮಾಡ್ತಾ ಇದ್ದಾನೆ. ನೋಡಿರಿ ಏನೆಲ್ಲ ತೊಗೊಂಡು ಬಂದೀವಿ ಅಂದರೆ ಬೀನ್ಸು, ಚೌಳೆಕಾಯಿ ಮತ್ತು ಹೀರೆಕಾಯಿ, ಕಲ್ಲಿಂಗಡ, ಮತ್ತು ಹೂಕೋಸು, ಒಣಮೆಣ್ಸಿನ್ಕಾಯಿ, ಮತ್ತು ನಂತರ ಅದು ಹುಣ್ಸೆಹಣ್ಣು ಇವೆಲ್ಲ ತೊಗೊಂಡಿದ್ದೀವಿ ಫ್ರೆಂಡ್ಸ್. ಇನ್ನು ಈರುಳ್ಳಿ ಅವೆಲ್ಲ ತೊಗೊಂಡಿದ್ದೀವಿ ನೋಡಿರಿ. ಇಷ್ಟೆಲ್ಲ ತೊಗೊಂಡು ಬಂದೀವಿ. ಇವಾಗ ಡಿವೈಡ್ ಮಾಡ್ತಾ ಇದ್ವಲ್ರಿ. ಕೆಲವೊಂದು ತರಕಾರಿ ಕವರಲ್ಲಿ ಹಾಕ್ಕೊಡ್ತಾರೆ ತರಕಾರಿದವರು. ಕೆಲವೊಬ್ರು ಏನು ಮಾಡ್ತಾರೆ ರೀ, ಕವರ್ ಇದ್ರೇನು ಕವರ್ ಇಲ್ಲ ಅಂತ ಅಂತಾರೆ. ಅದರಿಂದಾಗಿ ಮತ್ತು ಸಬ್ಜಿ ಇವೆಲ್ಲ ತೊಗೊಂಡು ಬರ್ತೀವಲ್ರಿ, ಎಲ್ಲ ಮಿಕ್ಸ್ ಆಗಿಬಿಟ್ಟಿರ್ತಾವೆ. ಮನೆಗೆ ಬಂದಿಂದ ಇದೊಂದು ಎಕ್ಸ್ಟ್ರಾ ಕೆಲಸ ನೋಡಿರಿ ನಮಗಂತೂ. ಮತ್ತು ಇವೆಲ್ಲ ನೋಡಿರಿ ಈ ಥರ ಡಿವೈಡ್ ಮಾಡಿ ಇಡ್ತಾ ಇದ್ದೀನಿ. ಮತ್ತು ಅಡುಗೆ ಕೂಡ ಮಾಡಬೇಕ್ರಿ. ಮಂಗಳವಾರ ನಮ್ಮೂರಲ್ಲಿ ಸಂತೆ ಇರೋದು. ಅದರಿಂದಾಗಿ ಒಂದು ವಾರ ಕಂಪ್ಲೀಟ್ ಆಗೋವರೆಗೆ ಅವತ್ತಿನ ದಿನ ನಮಗೆ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿ ಆಗಿಬಿಡುತ್ತೆ ರೀ. ಕೆಲವೊಂದು ಸಾರಿ ಇರುತ್ತೆ, ಕೆಲವೊಂದು ಸಾರಿ ಇರೋಲ್ಲ. ಅಂದರೆ ಸಂತೆ ದಿನವೇ ಇರೋಲ್ಲ. ಅದಕ್ಕೋಸ್ಕರ ಮತ್ತು ಮಾರ್ಕೆಟ್ ಹೋಗುವಾಗ ನಾನು ಅಡುಗೆ ಮಾಡಿಟ್ಟು ಹೋಗ್ತೀನಿ ರೀ. ತರಕಾರಿ ಇಲ್ಲಪ್ಪ ಅಂತಂದರೆ ಮತ್ತೆ ಮಾರ್ಕೆಟಿಂಗ್ ಹೋಗಿ ಬಂದಿದ್ದ ನಂತರನೇ ಅಡುಗೆ ಮಾಡ್ತೀನಿ. ಇವತ್ತು ನೋಡಿರಿ ಮಾರ್ಕೆಟ್ ಹೋಗಿ ಬರೋಷ್ಟಿಗೆ ಕೆಲವೊಂದು ಸಾರಿ ಟಯರ್ಡ್ ಆಗಿಬಿಟ್ಟಿರ್ತೈತೆ ರೀ. ಬಂದಿದ್ದ ನಂತರ ಎಷ್ಟಾದರೂ ನಾವು ಅಡುಗೆ ಮಾಡಲೇಬೇಕಲ್ರಿ. ಅದಕ್ಕೋಸ್ಕರ ಇವಾಗ ಮತ್ತೆ ಅಡುಗೆನೂ ಮಾಡಬೇಕು. ಇವೆಲ್ಲ ಜಲ್ದಿ ಎತ್ತಿ ಇಟ್ಬಿಡ್ಬೇಕಲ್ರ ಫ್ರಿಜ್ಜಲ್ಲಿ. ಅದರಿಂದಾಗಿ ಇವಾಗ ಎಲ್ಲ ಫಾಸ್ಟ್ ಕೆಲಸ ಮಾಡ್ಕೊತಾ ಇದ್ದೀನಿ. ಮತ್ತು ಅಡುಗೆ ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನುಗ್ಗೆಕಾಯಿ ಸೀಸನ್ ನೋಡಿರಿ, ನುಗ್ಗೆಕಾಯಿ ಕೂಡ ತೊಗೊಂಡು ಬಂದಿದ್ದೆ. ಮತ್ತು ಇಲ್ಲಿ ನೋಡಿರಿ ರೈಸ್ ಕೂಡ ಮಾಡಿದ್ದೀನಿ. ಮತ್ತು ಇಲ್ಲಿ ಬೇಳೆ ಕೂಡ ರೆಡಿಯಾಗಿದೆ. ಅಂದರೆ ನಾನು ತರಕಾರಿ ಎಲ್ಲ ಡಿವೈಡ್ ಮಾಡ್ತಾ ಇದ್ದೆ ಅಲ್ರಿ. ಫಸ್ಟ್ ಮಾರ್ಕೆಟಿಂದ ಬಂದಿದ್ದ ತಕ್ಷಣ ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೀನಿ, ಒಂದು ಸೈಡ್ ಬೇಳೆಗೆ ಇಟ್ಟಿದ್ದೆ ರೀ. ಅದೆರಡು ರೆಡಿ ಆಗೋವರೆಗೆ ಮತ್ತು ನೋಡಿರಿ ತರಕಾರಿ ಎಲ್ಲ ಎತ್ತಿ ಇಟ್ಬಿಟ್ಟೆ ಅವೆಲ್ಲ. ಆಮೇಲೆ ಇಲ್ಲಿ ಒಗ್ಗರಣೆ ಕೊಟ್ಟಿದ್ದೀನಿ ಬೇಳೆಗೆ. ನೋಡಿರಿ
ಬೇಳೆ ಇಲ್ಲಿ ರೆಡಿ ಆಗೋವರೆಗೆ ಅದು ನುಗ್ಗೆಕಾಯಿ ಇತ್ತಲ್ರಿ, ಆ ನುಗ್ಗೆಕಾಯಿ ಕಟ್ ಮಾಡಿ ಈ ಥರ ಬಾಯ್ಲ್ ಮಾಡ್ತಾಯಿದ್ದೀನಿ ಉಪ್ಪು ಹಾಕಿಬಿಟ್ಟು. ಬಾಯ್ಲ್ ಮಾಡಿದ ನಂತರ ಮತ್ತು ಇವಾಗ ಅದು ಒಗ್ಗರಣೆ ಕೊಟ್ಟಿರುವ ಬೇಳೆಯಲ್ಲಿ ಅದು ಮಿಕ್ಸ್ ಮಾಡಿದೆ ಫ್ರೆಂಡ್ಸ್. ಮಿಕ್ಸ್ ಮಾಡಿದ ನಂತರ ಮತ್ತು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಿ ನುಗ್ಗೆಕಾಯಿ ಬೇಳೆ ಅಂತೂ ರೆಡಿ ಆಯ್ತು ರೀ. ಬೇಳೆಯಲ್ಲಿ ನುಗ್ಗೆಕಾಯಿ ಹಾಕಿ ಮಾಡಿದ್ರೆ ಮಸ್ತಾಗಿರುತ್ತೆ ಫ್ರೆಂಡ್ಸ್. ಇವಾಗ ಸದ್ಯಕ್ಕೆ ಇಷ್ಟು ತೋರಿಸ್ತಾ ಇದ್ದೀನಿ, ಇನ್ನೊಂದಿಷ್ಟು ಕುದಿಸ್ಬೇಕು ರೀ. ಮತ್ತು ಇನ್ನೊಂದಿಷ್ಟು ಅದು ನುಗ್ಗೆಕಾಯಿ ಚೆನ್ನಾಗಿ ಬೇಯಿಸಬೇಕು. ಮತ್ತು ಸೂಪರಾಗಿ ಟೇಸ್ಟ್ ಇರ್ತೈತೆ ರೀ ನುಗ್ಗೆಕಾಯಿ ಬೇಳೆ. ಯಾರಿಗೆ ಇಷ್ಟ ಇರೋಂಗಿಲ್ಲ ರೀ, ಎಲ್ಲರೂ ಕೂಡ ಇಷ್ಟ ಇರುತ್ತೆ. ಮತ್ತು ಹೆಲ್ತಿಗೂ ಕೂಡ ಒಳ್ಳೆಯದೇ, ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಮತ್ತು ಈ ಕಡೆ ನೋಡಿರಿ, ನಾನು ಸಂಡಿಗೆ ಕರಿಬೇಕು. ಸಂಡಿಗೆ ಯಾವ ಸಂಡಿಗೆ ಅಂತಂದರೆ ಈ ಥರ ಸಮೋಸ ಸಂಡಿಗೆ ಇರ್ತಾವಲ್ರಿ, ಈ ಥರ ನಂಚ್ಕೊಳಕ್ಕೋಸ್ಕರ ಅನ್ನ ಬೇಳೆ ಮತ್ತು ಈ ಥರ ಸಂಡಿಗೆಗಳು ಕರಿತಾ ಇದ್ದೀವಿ. ಮತ್ತು ಇಷ್ಟೇ ನೋಡಿರಿ ಇವತ್ತಿನ ರೊಟೀನ್, ಇವತ್ತಿನ ನಮ್ಮ ವ್ಲಾಗಲ್ಲಿ ಈ ಥರ ಇವತ್ತು ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿರಿ. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿರಿ, ಹೇಗೆ ಅನಿಸಿದ್ದು ಅಂತ ಹೇಳಿಬಿಟ್ಟು, ನಿಮ್ಗೆ ಹೇಗೆ ಅನಿಸಿತ್ತು ಅಂತ ಹೇಳಿಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮತ್ತು ನಾವು ಮುಂದಿನ ಹೊಸ ವ್ಲಾಗಿನ ಜೊತೆಗೆ ಸಿಗೋಣ. ಇವಾಗ ಫಟಾಫಟ್ ಊಟಕ್ಕೆ ಕೊಡ್ತೀನಿ ರೀ, ಅದಕ್ಕೋಸ್ಕರ ಇಲ್ಲಿವರೆಗೆ ಎಂಡ್ ಮಾಡ್ತಾಯಿದ್ದೀನಿ ನಮ್ಮ ವ್ಲಾಗ್. ಮತ್ತು ಮುಂದಿನ ಹೊಸ ವ್ಲಾಗಿನ ಜೊತೆಗೆ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ ಮತ್ತು ಅಲ್ಲಾಹ್ ಹಾಫೀಸ್.